ಗುರುಜಿ ಎಲ್ಲಾ ಬಿಸ್ನೆಸ್ ಅಲ್ಲಿ ಲಾಸ್ ಆಗಿದೆ ಗುರುಜಿ. ಲವ್ ಬ್ರೇಕಪ್ ಆಯ್ತು, ಫ್ರೆಂಡ್ಶಿಪ್ ಬ್ರೇಕ್ ಆಯ್ತು, ಮನೇಲೂ ಎಲ್ರು ಲತ್ತೆ ಲತ್ತೆ ಅಂತಿದ್ದಾರೆ. ನಾನು ಯಾವ ಆಫೀಸ್ ಸೇರಿದ್ನೋ ಅದು ಆಫೀಸ್ ಮುಚ್ಚೋಯ್ತು ಗುರುಜಿ. ನಾನು ದರ್ಶನ್ ಫ್ಯಾನ್ ಗುರುಜಿ, ದರ್ಶನ್ ಫ್ಯಾನ್ ಆಗಿಂದ ಅವರು ಜೈಲ್ಗೆ ಹೋದ್ರು ಗುರುಜಿ. ಬಹಳ ಇದಾಗ್ತಿದೆ ಗುರುಜಿ. ಹೋದ್ ಸರಿ ಬಿಗ್ ಬಾಸ್ ನೋಡಕ್ ಸ್ಟಾರ್ಟ್ ಮಾಡಿದೆ, ಬಿಗ್ ಬಾಸ್ ಒಂದ್ ಸ್ವಲ್ಪ ದಿನ ನಿಂತೋಯ್ತು, ಆಮೇಲೆ ನೋಡದೆ ಬಿಟ್ಬಿಟ್ಟೆ ಗುರುಜಿ. ಬಹಳ ಪ್ರಾಬ್ಲಮ್ ಆಗ್ತಿದೆ. ಹೆಂಗ್ ಗುರುಜಿ ಇದು? ನಂಗೆ ಎಲ್ರು ಲತ್ತೆ ಲತ್ತೆ ಅಂತ ಕರಿತಿದ್ದಾರೆ, ನಿಜಾನಾ? ನಾನ್ ಲತ್ತೆನಾ ಗುರುಜಿ? ಸರ್ ದಯವಿಟ್ಟು ನಮ್ಮ ಪ್ರೋಗ್ರಾಮ್ ನೋಡ್ಬೇಡಿ, ನಮ್ದು ನಿಂತ್ಕಿಂತ ಹೋದಾಯ್ತು. ಫೋನ್ ಕಟ್ ಮಾಡಿ ಸಣ್ಣ. ಮಾತಾಡಬೇಕು ಅಂತ ಮಾತಾಡಬೇಡಿ, ಮಾತಾಡ್ಬೇಕಂದ್ರೆ ಯೋಚನೆ ಮಾಡಿ ಮಾತಾಡಿ. ಮೂಗುಗಳಿಗೆ ಮಳ್ಳು ಚುಚ್ಚಿಬಿಡ್ಬೇಕು ನಿಮಗೆ. ಉಸಿರಾಡಕ್ಕೆ ಒಂದು ಸ್ವಲ್ಪ ಕಷ್ಟ ಆದಾಗಲೇ ಗೊತ್ತಾಗೋದು ಹೆಂಗೆ ಮಾತಾಡ್ಬೇಕಂತವ. ಕ್ಯಾಪಲ್ಲಿ ಕೊಡಿತಾರೆ ಖಂಡಿತ ಅಲ್ಲ ಕೂಡ. ಪದಗಳ ಮೇಲೆ ಗಮನ ಇರಬೇಕು 100%. ಪದಗಳು ನಿಮಗೆ ಲೂಸ್ ಸ್ಟಾಕಾಗಿ ಮಾತಾಡಬಾರ್ದು. ಫಸ್ಟು ನ್ಯಾಲ್ಗೆನ ಹುಣ್ಸೆಹಣ್ಣು ಹಾಕಿಬಿಟ್ಟು ಚೆನ್ನಾಗಿ ಉಚ್ಕೊಳ್ಳಪ್ಪ. ಕಿವಿನ ನೀಟಾಗಿ ಬಿಸಿ ಎಣ್ಣೆ ಕಾಯಿಸ್ಕೆ ಉಯ್ಕೆ, ಅವಾಗ ಗೊತ್ತಾಗುತ್ತೆ ಉರಿತಿತ್ತಲ್ಲ ಹೆಂಗೆ ಕೇಳಿಸ್ಕೋಬೇಕು ಪದಗಳಂತ. ಒಳ್ಳೇದಲ್ಲ ನಿಮಗೆ. ಏನ್ರಿ ಚಾಟ್ GPT, ನನ್ನ ಎಂಟಿ ಸ್ವಲ್ಪ ಕುಲ್ಗಿದ್ದಾಳೆ, ಅವ್ರನ್ನ ಸ್ವಲ್ಪ ಹೈಟ್ ಮಾಡಿ ತೋರ್ಸೋಕಾಗತ್ತಾ? ಯಪ್ಪ, ಅದಕ್ಕೆ ಇಷ್ಟೊಂದು ಹೈಟ್ ಯಾರಾದ್ರೂ ಇರ್ತಾರ? ಇನ್ ಸ್ವಲ್ಪ ಹೈಟ್ ಕಮ್ಮಿನೇ ತೋರ್ಸಪ್ಪ. ಅಡೇ ಯಾರಪ್ಪ ಇವನು? ನನ್ 10 ವರ್ಷದ ಮಗನ ತರ ಇದ್ದಾನೆ. ಇನ್ ಹಳೆ ವಿಡಿಯೋನೇ ತೋರ್ಸೋ. ಇದು ಸರಿ ಇಲ್ಲ, ನಾವಿಬ್ರು ನಗ್ತಿರೋ ಹಾಗೆ ತೋರ್ಸು. ಅಯ್ಯೋ, ಇದೇನಿದು? ಕುರಿ ನುಂಗು ಅಷ್ಟು ದೊಡ್ಡ ಬಾಯಿ, ಇದು ಸರಿ ಇಲ್ಲ. ಹಳೆ ವಿಡಿಯೋನೇ ಹಾಕು. ಏನ್ರಿ ನೀವು? ಸುಮ್ನೆ ನಾನ್ ಪ್ರೆಗ್ನೆಂಟ್ ಇರೋ ತರನಾದ್ರೂ ತೋರ್ಸು. ಅರೆ, ಯಾವ ಊರಲ್ಲಿ ಕಣೋ ಗಂಡ್ಸು ಪ್ರೆಗ್ನೆಂಟ್ ಆಗೋದು? ನೀನ್ ಯಾವ ಸ್ಕೂಲಲ್ಲಿ ಕಣೋ ಓದಿದ್ದು? ಸುಮ್ನೆ ನಮ್ಗೆ ಮಗು ಹುಟ್ಟಿರೋ ತರ ತೋರ್ಸೋ. ಅಯ್ಯೋ ದೇವ್ರೆ, ಇದು ಮಗುನಾ ಇಲ್ಲ ದೇವಸ್ಥಾನದ ಗೋಪುರನ ಅನ್ನೋ ತರ ಇಷ್ಟೊಂದು ದೊಡ್ಡದಾಗಿದೆ. ನೀನ್ ಸುಮ್ನೆ ನನ್ ಮಗುಗೆ ಸ್ವಲ್ಪ ವಯಸ್ಸಾದ ತರ ತೋರ್ಸು. ಹೊರಗೆ ಏಟ್ ಬೇಕಾ? ಯಾಕೆ ಇವ್ರನ್ನ ತೋರಿಸ್ತೀಯಾ? ದೊಡ್ಡ ಮಕ್ಕಳನ್ನ ತೋರಿಸು. நாங்களா காமிப்ப கொஞ்சம் பெரிய பசங்களா காமி. அட கருமத்தை, இவன் எங்க இருந்துங்க புடிச்சீங்க? அடியே, இவன் திருந்த மாட்டாண்டி, மறுபடியும் முதல்ல இருந்து ஆரம்பிக்கிறான்டி. அந்த அருவாளடி. ಇದು ಜಲಿಯನ್ ವಾಲಾ ಬಾಗ್ ಹತ್ಯಾಕಾಂಡ. ಜಲಿಯನ್ ವಾಲಾ ಬಾಗ್ ಜಲಿಯನ್ ವಾಲಾ ಬಾಗ್ ಅದಕ್ಕಿನ್ನ ಬಹಳ ಹೀನವಾದಂತ ಪರಿಸ್ಥಿತಿ. ಮುಂದೆ ಯಾವ ಊರಿಗೂ ಬರಂಗಿಲ್ಲ ಇವರಿಬ್ರು. ಎಲ್ಲಾರು ಇನ್ಸ್ಟಾಗ್ರಾಮ್ ಫೀಡ್ ಅಲ್ಲಿ ಬರೀ ಇವರೇ. ಕರ್ನಾಟಕದಲ್ಲೂ ಯಾರಿಗೂ ಸಿಗೋದಿಲ್ಲ. ಅದಕ್ಕೆ ನಾನು ಇಟ್ಕೊಂಡಿದ್ದೀನಿ. ಈಗ ಎಲ್ಲೋಗ್ತೀರಾ? ಇಷ್ಟ ಆಯ್ತಾ? ಹಾಗಿದ್ರೆ ಒಂದು ಲೈಕ್ ಮಾಡಿ, ಫಾಲೋ ಮಾಡಿ. ಇನ್ನು ಮುಂದೆ ಡಿಪ್ರೆಷನ್ ಡಿಪ್ರೆಷನ್. ಎಲ್ಲರಿಗೂ ನಮಸ್ಕಾರ. ಇಂದು ಕಡಪಟ್ಟಿ ದೊಡ್ಡ ಬಸವಣ್ಣ ದೇವಸ್ಥಾನ ಐತಿಹಾಸಿಕ ಮತ್ತು ಧಾರ್ಮಿಕ ಮಹತ್ವ ದೇವಾಲಯದ ದರ್ಶನ ಪಡೆದವು. ಇಲ್ಲ, ನೀವೇನು ಓದಿದ್ರಾ? ನಾನು SSLC ಗುರುಜಿ. ಫೇಲಾ? ಸಬ್ಜೆಕ್ಟ್ ಹೋಗಿದ್ದೆ ಗುರುಜಿ. ಇನ್ನೊಬ್ಬ ಮಗಳು ಬಂದು BCom ಮಾಡ್ತಿದ್ದಾಳೆ. ನಾನು ನಿಮ್ ಬಗ್ಗೆ ಕೇಳ್ತಾ ಇದ್ದೀರಿ. ನನ್ನ ಪ್ರೋಗ್ರಾಮ್ನ ದೇವರೇ ನೋಡ್ತಿರ್ತಾರ್ರಿ. ನಮಸ್ಕಾರ ಬಸವರಾಜಣ್ಣ, ನಿಮ್ಮ ಮನೆ ತುಂಬಾ ಸುಂದರವಾಗಿದೆ. ಬಸವರಾಜಣ್ಣ, ಶುಭಾಶಯಗಳು. ಭೇಟಿ ಮಾಡಿದ್ದು ತುಂಬಾ ಸಂತೋಷವಾಗಿದೆ. ಕಾಮೆಂಟ್ ಮಾಡಿ, ಮತ್ತೆ ಸಿಗೋಣ. ನಮಸ್ಕಾರ. तुम लोगों को मसला क्या है? हर वीडियो के आगे मुझे लगा देते हो. मुझे अफसोस है तुम लोगों पर. भाई, आपके हाथ में जो चाय का कप ಇವತ್ತಿನ ನಿಮ್ಮ ದಿನ ಭವಿಷ್ಯ ಹೇಗಿದೆ ಗುರುಗಳೇ? ನೋಡ್ಕೊಂಡ್ ಬಂದ್ರ ಹೇಗೆ? ನಂದ ದಿನ ಭವಿಷ್ಯ ಅನ್ನೋದೆಲ್ಲ ಸುಳ್ಳು ಕಣ. ಯಾವ ಕಾರಣಕ್ಕೂ ಇವ್ರುಗಳು ಏನು ಮಾಡಿದರೆ ನಾನು ಹೇಳ್ತೀನಲ್ಲ, ಶಾಸ್ತ್ರ ನಿಜ, ಶಾಸ್ತ್ರಿ ಸುಳ್ಳು, ಜ್ಯೋತಿಷ್ಯ ನಿಜ, ಜ್ಯೋತಿಷಿ ಸುಳ್ಳು. ಅವ್ರವ್ರ ಹಣೆ ಬರನ ಅವರೇ ತಿದ್ದುಕೊಳಕ್ಕಾಗಲ್ಲ, ಬೇರೆಯವ್ರ ಕಥೆ ಹೆಂಗೆ ಹೇಳಕ್ಕಾಗತ್ತೆ? ಪ್ರತಿಯೊಬ್ಬರು
ಇಷ್ಟು ದೊಡ್ಡ KRS ಅಣೆಕಟ್ಟನ್ನ ಸಿಮೆಂಟ್ ಇಲ್ದೆ ಹೇಗ್ ಕಟ್ಟಿದ್ರು ಗೊತ್ತಾ? ಆ ಕಾಲದಲ್ಲಿ